ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅನುಷಾ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಕೂಡ ಹಲವಾರು ವಿಚಾರಗಳ ಬಗ್ಗೆ ನಾವು ತಿಳಿಸ್ತಾ ಬಂದಿದ್ದೀವಿ. ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಸರಳವಾಗಿರುವಂಥ ರೆಮಿಡಿಗಳು ನಿಮ್ಮ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಏನು ಮಾಡಬೇಕು, ಎಲ್ಲವನ್ನು ಕೂಡ ಪ್ರತಿಯೊಂದು ವೀಡಿಯೋಸ್ನಲ್ಲಿ ಕೂಡ ನಾವು ತಿಳಿಸ್ತಾ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಿರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಕಳೆದ ಬಾರಿ ಕುಬೇರ ಸಭೆ ಅಯೋಧ್ಯೆಯಲ್ಲಿ ನಡೀತು. ಸಾಕಷ್ಟು ಜನ ಲಾಸ್ಟ್ ಮಿನಿಟಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಕರೆಗಳ ಮೇಲೆ ಕರೆಗಳು ಮಾಡ್ತಾ ಇದ್ರು, ಸಾಧ್ಯ ಆಗಲಿಲ್ಲ ಅಂತ ಹೇಳ್ಬೋದು. ಆದರೆ ಈ ಬಾರಿ ಮಾರ್ಚ್ 31ನೇ ತಾರೀಕು ಭಾನುವಾರ ಬೆಂಗಳೂರಿನಲ್ಲೇ ನಡೀತಾ ಇದೆ. ಸಾಕಷ್ಟು ಸಮಸ್ಯೆಗಳನ್ನ ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಏನೇನೋ ಪರಿಹಾರಗಳು ಮಾಡ್ಕೊಂಡಿದ್ದೀವಿ, ಸಾಲ್ವ್ ಆಗಿರೋದಿಲ್ಲ, ಅಥವಾ ನೀವು ಕೊಟ್ಟಂತಹ ರೆಮಿಡಿಯಿಂದ ನನಗೆ ಈ ರೀತಿ ಕ್ಲಿಕ್ ಆಯಿತು ಅಂತ. ಸೊ ಯಾರೆಲ್ಲ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು, ಈ ಬಾರಿಯ ವಿಶೇಷ ಏನು, ಇದ್ರ ಬಗ್ಗೆ ಮಾಹಿತಿನ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಮೇಲೆ ಈಗ ನೀವು ಅಂದ್ರಲ್ಲ ಬಹಳ ಜನ ಅಂತೇಳಿ, ಮೇನ್ ಏನಂತಂದರೆ ಅಷ್ಟು ದೂರ ಪಾಪ ಬರಲಿಕ್ಕೆ ಯಾರಿಗೂ ಆಗಲಿಲ್ಲ. ಎಕ್ಸ್ಪೆನ್ಸಿವ್ ಜಾಸ್ತಿ ಇರೋವಂಥದ್ದು. ಆಬ್ವಿಯಸ್ಲಿ ಅದನ್ನು ಫ್ಲೈಟಲ್ಲಿ ಹೋಗಬೇಕಾದ್ರೆ ಎಲ್ಲ ಕೂಡ ಇರುತ್ತೆ, ಗೊತ್ತಿಲ್ಲ. ಅದು ಮೋಕ್ಷದಾಯಿ ಕ್ಷೇತ್ರಗಳಲ್ಲೂ ಕೂಡ ಬಂದು ಕೆಲವೊಂದನ್ನು ಮಾಡ್ಕೊಳ್ಳೋಂಥ ಯೋಗ ಕೆಲವಿರುತ್ತೆ. ಆಮೇಲೆ ನೀವು ಪರಸ್ಪರ ನೀವೇ ಹೋಗಿ ಬರ್ತೀರಿ, ಬೇಡ, ಅದೆಲ್ಲ ಚೆನ್ನಾಗಿರುತ್ತೆ ಕೂಡ. ಆದರೆ ಕುಬೇರ ಸಭೆ ಇಲ್ಲಿ ಮಾಡಿದ ರೀತಿಯಲ್ಲಿ ಅಲ್ಲಿ ಮಾಡಲಿಕ್ಕೂ ಆಗಲಿಲ್ಲ. ಒತ್ತಡಗಳ ಮಧ್ಯೆ ಸಮಯ ಸಾಕಾಗಲಿಲ್ಲ. ಆದರೆ ಪ್ರಾಮಾಣಿಕವಾಗಿ ಮಾಲೆಯೊಂದೇ ಅವ್ರಿಗೆ ಅರ್ಪಣೆ ಆಗಿತ್ತು. ಬಹಳ ರಾಮನ ಕ್ಷೇತ್ರದಲ್ಲಿ ಸಾಕು ಅನ್ನೋದೊಂದು. ಆದರೆ ಕುಬೇರ ಸಭೆಯಲ್ಲಿ ಪಾಲ್ಗೊಂಡವರಿಗೆ ಏನೇನು ಅಂದರೆ, ಏನು ಅವರ ಮನಸ್ಸಲ್ಲಿ ಇರುತ್ತೋ ಈ ಬೇಕು ಬೇಡುಗಳ ಪಟ್ಟಿ ಅಂತ ತೆಗೆದಾಗ ಅಂತಹದ್ದೊಂದು ಚಮತ್ಕಾರ ನಡೆಯಬೇಕು ಅನ್ನೋದಾದರೆ ಅವರ ಏನೆಲ್ಲ ಹೇಳ್ತಕ್ಕಂತಹದ್ದು ಕರ್ಮಸ್ಥಾನದಿಂದ ಹಿಡಿದು ಕರ್ಮ ಧರ್ಮ ಸಂಯೋಗದಿಂದ ಮಾತಾಡ್ತಾ, ಜೊತೆಗೆ ಇವರಿಗೆ ಬೇಕಾಗಿರ್ತಕ್ಕಂಥದ್ದು ಪೂರ್ವ ಪುಣ್ಯಸ್ಥಾನ, ಭಾಗ್ಯಾಧಿಪತಿಯ ಇವರೆಲ್ಲ ನೋಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ. ಆದರೆ ಕುಬೇರ ಅನ್ನೋ ಪದ, ಈ ಸಭೆ, ಇವೆಲ್ಲವೂ ಕೂಡ ಆತ ನನ್ನ ಕಿವಿಗೆ ಹಾಕಿ ಇದನ್ನು ಮಾಡಿಸಿದಾಗ ಭಾಳ ಪ್ರಮುಖವಾಗಿರೋ ಪಾತ್ರ ವಹಿಸೋದಿಲ್ಲ. ಏನಂತಂದರೆ, ಇದು ಇದ್ದರೆ ನಿಮಗೆ ಯಾವುದು ಬೇಡವೋ, ಯಾವುದು ಬೇಕು ನೀವು ಅನ್ನಲ್ವೋ, ಯಾವುದು ನಮಗೆ ಇನ್ನು ಬೇಡ ಅಂತ ಅನ್ನಿಸೋದು ಯಾವಾಗ ಅಂತಂದರೆ, ಕುಬೇರ ನಿಮಗೆ ಅನುಗ್ರಹ ಮಾಡಿದ ಕುಬೇರನ ಮಾಲೆ ನೀವು ಧರಿಸಿದಾಗ. ಅಂಥ ಕುಬೇರನ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ನೀವು ಆ ಮಾಲೆ ಒಂದು ಮಂತ್ರವನ್ನು ಹೇಳ್ತಾ ಬರ್ತೀರಲ್ಲ, ಯಾವುದಾದ್ಮೇಲೆ ಯಾವುದು ಅಂತ. ಕೆಲವರಿಗೆ ಕೆಲವೇ ದಿನಗಳಲ್ಲಿ ಶೀಘ್ರವಾಗಿ ಫಲ ಕೊಡುವಂಥದ್ದಿರುತ್ತೆ. ಇಲ್ಲಿ ಮನೆ ಅಂಬಾನಿ ಮಗನದ್ದು ಒಂದು ಮದುವೆ ಆಗಿದ್ದು, ಆ ಅಂಬಾನಿ ಮಗನ ಮದುವೆಗೆ ಕೆಲವೊಂದು ಚಮತ್ಕಾರ ಕೆಲವೊಬ್ಬರಿಗೆ ಹೇಗೆ ನಡೆಯುತ್ತೆ ಅಂತಕ್ಕಂಥದ್ದಕ್ಕೆ ನಾನು ನಿಮಗೆ ಹೇಳ್ತಿದ್ದೀನಿ. 4 ವರ್ಷಗಳಿಂದ ಸತತವಾಗಿ ಪ್ರಯತ್ನ ಪಟ್ಟು ಅವರ ಒಂದು ವಿಚಾರಕ್ಕೆ ಅವರನ್ನು ಭೇಟಿ ಮಾಡಿ ಅವರ ಒಂದು ಸಾಂಗತ್ಯದಲ್ಲಿ ಒಂದು ಸಿಂಗಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲದಿದ್ದಾಗ ಅವರ ಮನೆಗೆ ಅಕ್ಷಯ ವೃಕ್ಷ ಬಂದ ದಿನವೇ ಅವ್ರಿಗೊಂದು ಅವಕಾಶ ಸಿಕ್ಕಿ, ಇದು ಬೆಳಗ್ಗೆ ಹೋಗಿದೆ, ಸಂಜೆ ಅವ್ರಿಗೊಂದು ಸಿಹಿ ಸುದ್ದಿ ಬಂದಿದ್ದು. ಅವರ ಖುಷಿಗೆ ಪಾರವೇ ಇಲ್ಲ. ಬಹುಶಃ ಅಮ್ಮ ಒಂದು 9ರಿಂದ 10 ನಿಮಿಷಗಳು ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ಪಾಪ ಅವರು. ಬಹುಶಃ ಅವರು ಬರ್ತಾರೆ, ಮಾತಾಡಬೇಕು ಅಂತ ಕೂಡ ಇದ್ದಾರೆ ಅವರು. ಇವ್ರಿಗೊಂದು ಖುಷಿ ಏನಂತಂದರೆ, 4 ವರ್ಷದಿಂದ ಆಗದೇ ಇರತಕ್ಕಂತಹ 6ರಿಂದ 7 ಕೆಲಸಗಳು ಒಂದು ವಾರದಲ್ಲಿ ನಡೆದಾಗ ಅವ್ರಿಗೊಂದು ಖುಷಿ ಬಂದುಬಿಡುತ್ತೆ. ಬಹುಶಃ ನಮಗೆ ಅದ್ರ ಮೇಲೆ ಅಭಿಮಾನ ಬಂದುಬಿಡುತ್ತೆ. ಅಷ್ಟು ವರ್ಷಗಳಿಂದ ಆಗದಿದ್ದು 5-6 ಕೆಲಸಗಳು ಆ ವಾರದಲ್ಲೇ ಆದಾಗ, ಜೊತೆಗೆ ಆ ಅಂಬಾನಿಯವರ ಮಗನ ಮದುವೆಯಲ್ಲಿ ಈ ಮಗುವಿಗೆ ಹಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಈ ಅಕ್ಷಯ ವೃಕ್ಷ ಅಂತ ಅವ್ರ ಮನೆಗೆ ಹೋದ ಮೇಲೆ. ಇದನ್ನು ಅವರೇ ಬಂದು ಹೇಳಿದಾಗ ಬಹಳ ಚೆನ್ನಾಗಿರುತ್ತೆ. ಮೇಜರಾಗಿ ಏನು ಅಂತಂದರೆ, ಈ ಕುಬೇರ ಮಾಲೆ, ಕುಬೇರ ಸಭೆ ಅಂತಕ್ಕಂಥದ್ದು ಅವರವರುಗಳಿಗಿರ್ತಕ್ಕಂಥ ದುಃಖ ನಾನಾ ರೀತಿ ಇರುತ್ತೆ. ಮನುಷ್ಯ ಒಂದೇ ರೀತಿ ಇದ್ದರೂ ಕೂಡ ಅವನ ವರ್ತನೆಗಳು, ವೈಯಕ್ತಿಕ ವಿಚಾರಗಳು ಬೇರೆ ಬೇರೆ ಇರ್ತಕ್ಕಂತಹದ್ದು. ಕೆಲವರಿಗೆ ಶೀಘ್ರವಾಗಿ ಕೈ ಹಿಡಿದು ಬಿಡುತ್ತಾನೆ, ಇನ್ನೂ ಕೆಲವರಿಗೆ ಯಾಕೋ ಅದೊಂದು ಮಾಲೆ ಪೂರ್ಣ ಆಗಿರಲ್ಲ. ಅಂಥವ್ರಿಗೆ ಆ ಮಾಲೆ ಮುಗಿದ ಕೂಡಲೇ, ಕೆಲವೊಬ್ಬರಿಗೆ ಆ ಮಾಲೆ ಮುಗಿಯ ಮುನ್ನವೇ ಕೊಡುತ್ತಾನೆ, ಇನ್ನು ಕೆಲವರಿಗೆ ಮಾಲೆ ಮುಗಿದ ನಂತರ ಕೊಡುತ್ತಾನೆ, ಇನ್ನೂ ಕೆಲವೊಬ್ಬರಿಗೆ
ನಿಮ್ಮ ಮುಖಾಂತರ ಮತ್ತೊಬ್ಬರಿಗೆ ಇನ್ನೊಬ್ಬರಿಗೆ ಯಾವುದೋ ಒಂದು ಸಹಾಯ ಮಾಡೋದಿರುತ್ತೆ, ಸಾರ್ಥಕತೆ ಇರುತ್ತೆ, ಅದಾದ ಮೇಲೆ ಕೈ ಹಿಡಿದಿರುತ್ತೆ. ಇಂಥದ್ದೆಲ್ಲದಕ್ಕೂ ಕೂಡ ಪೂರ್ವಾರ್ಜಿತ ಕರ್ಮಗಳಿಂದ ಹಿಡಿದು ಪ್ರಾರಬ್ಧ ಕರ್ಮವನ್ನೂ ಕೂಡ, ಜಾತಕಾದಿ ದೋಷವನ್ನೂ ಕೂಡ, ಹಾಗೆಯೇ ನಾವಿರ್ತಕ್ಕಂತಹ ಮನೆ ಯಾವುದೋ ಒಂದು ಎನರ್ಜಿ ಆ ಒಂದು ವಾಸ್ತು ದೋಷದಲ್ಲಿ ಬ್ಯಾಕ್ ಆಗಿದೆ, ವೀಕ್ ಇದೆ ಅಂತಂದರೂ ಕೂಡ ಅಂತಹ ದೋಷವನ್ನು ಕೂಡ ಪುಷ್ಟೀಕರಿಸ್ತಕ್ಕಂಥ ಶಕ್ತಿ ಕೊಡೋದು ಯಾವುದಾದ್ರೂ ಒಂದು ಜೀವಚೇತನ ಇದೆ ಅಂತಂದರೆ ಕುಬೇರ ಸಭೆಯಲ್ಲಿ ನೀವು ಪಾಲ್ಗೊಂಡು ನಿಮ್ಮದಾಗಿರತಕ್ಕಂತಹ ಆ ಒಂದು ಕುಬೇರ ಮಾಲೆಯ ಜೊತೆಗೆ ನೀವೇ ನಿಮ್ಮ ಕೈಯಾರೆ ಆ ಒಂದು ನ್ಯಾಸಗಳನ್ನು ಏನು ಮಾಡ್ತಿರ್ತೀರೋ ಅಂತಹ ನ್ಯಾಸಗಳನ್ನು ಮಾಡುವಾಗ ಪೂರ್ಣವಾಗಿ ನಾವು ಹಿಂದೆ ಮಾಡಿರ್ತಕ್ಕಂಥ ಕರ್ಮಗಳನ್ನು ಕಳ್ಕೊಳ್ತಕ್ಕಂಥದ್ದು. ನಂತರ ಮುಂದೆ ಬರಬರ್ತಾಗಿರ್ತಕ್ಕಂಥದ್ದು ಏನೇನಿರುತ್ತೋ ಅಂತಹದ್ದೆಲ್ಲ ಕೂಡ ಏನು ಬರಬೇಕು ನಿಮಗೆ ಅದನ್ನು ಪಡೆದುಕೊಳ್ಳಲಿಕ್ಕೆ ಜೀವಚೇತನ ರಕ್ಷಾ ಕವಚವಾಗಿ ನಿಮಗೇನಾದರೂ ಇರುತ್ತೆ ಅಂತಂದರೆ ಆ ಕುಬೇರ ಆವಾಹನೆ ಆಗಿರತಕ್ಕಂತಹದ್ದು ಮಾಲೆಯನ್ನು ನೀವು ಧರಿಸ್ತೀರಲ್ಲ, ಅಲ್ಲಿಂದ ನಿಮ್ಮ ಕುಬೇರನ ಚಕ್ರ ರನ್ನಿಂಗ್ ಆಗ್ತಕ್ಕಂಥದ್ದು, ಕುಬೇರನ ಮುದ್ರೆ ನಿಮಗೆ ಬಿದ್ದಿರ್ತಕ್ಕಂಥದ್ದು. ಯಾವುದಕ್ಕಾದಷ್ಟು ಒಂದು ಸೀಲ್ ಹಾಕಬೇಕು ಅಂತಾರಲ್ಲ, ಅಂತಹ ಸೀಲ್ ಬಿದ್ದಾಗಲೇ ಅದಕ್ಕೆ ವೆಯ್ಟ್ ಬರ್ತಕ್ಕಂತಹದ್ದು. ಆ ವೆಯ್ಟ್ ಯಾವುದು ಅಂತಂದರೆ ನಿಮ್ಮ ಜೀವನ ಚಕ್ರಕ್ಕೆ, ನಿಮ್ಮ ಜೀವಚಕ್ರಕ್ಕೆ, ನಿಮ್ಮ ಬದುಕಿನ ಚಕ್ರಕ್ಕೆ ಕುಬೇರ ಮುದ್ರೆ ಬಿದ್ದಿದೆ ಅಂತಂದರೆ ತೋರಿಸಿ ನೋಡೋಣ, ತಾಪತ್ರಯ ತೋರಿಸೋಕ್ಕೆ ಸಾಧ್ಯವೇ ಇಲ್ಲ. ಆಗಿರುತ್ತೆ ಈ ಕುಬೇರನ ಸಭೆ. ಆಮೇಲೆ ಭಾಗ್ಯದಲ್ಲಿ ಇರ್ತಕ್ಕಂಥವ್ರು ಮಾತ್ರ ಬರಲಿಕ್ಕೆ ಸಾಧ್ಯ, ಯಾರ್ಯಾರ್ಯಾರೋ ಅಲ್ಲ. ಹಾಗಾಗಿ ಅಂತಹ ಕುಬೇರನ ಕೃಪೆಗೆ ನೀವೆಲ್ಲರೂ ಕೂಡ ಒಳಗಾಗ್ತಾ ಅವನ ಫಲವನ್ನು ನೀವು ಪಡ್ಕೊಳ್ತೀರಿ. ಖಂಡಿತ ಗುರುಗಳೇ, ಸಾಕಷ್ಟು ಜನ ಹೊಸ ಸಬ್ಸ್ಕ್ರೈಬರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು. ಅವರಿಗೂ ಕೂಡ ಇವತ್ತಿನ ಕುಬೇರ ಸಭೆ ಕಾರ್ಯಕ್ರಮದ ವಿಶೇಷ ಏನು ಅನ್ನುವಂಥದ್ದು ಈ ಒಂದು ವಿಡಿಯೋದ ಮುಖಾಂತರ ತಲುಪಿದೆ. ಜೊತೆಗೆ ತಮ್ಮನ್ನು ಭೇಟಿ ಮಾಡುವಂಥ ಒಂದು ಸುವರ್ಣ ಅವಕಾಶ, ಕುಬೇರ ಮಾಲೆಯನ್ನು ನೀಡ್ತೀರಾ, ಅವರ ಒಂದು ಭಾಗ್ಯ ಸ್ಥಾನವನ್ನು ಕೂಡ ತಿಳ್ಕೊಳ್ಬಹುದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ಬೇಕು, ಈ ಕುಬೇರ ಮಾಲೆಯನ್ನು ಪಡೆದುಕೊಳ್ಬೇಕು, ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ತಪ್ಪದೆ ಮಾರ್ಚ್ 31ನೇ ತಾರೀಕು ನಡೀತಾ ಇರುವಂತಹ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.